ಸರ್ ನಾಡಗೋಡ್ ಸರ್ ವೇದಿಕೆಗೆ ಬರಬೇಕು. ಅದೇ ರೀತಿ ಸಂಗಮೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಆಗಿರುವಂತಹ ಜ್ಞಾನಯೋಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರನ್ನು ನನ್ನ ಉತ್ತಮವಾಗಿ ಗಮನಿಸುತ್ತೆ. ಇಂದಿನ ಈ ಪವಿತ್ರ ಕ್ಷಣದಲ್ಲಿ ಕೂಡಲ ಸಂಗಮದ ಈ ಮಹಾ ಧಾರ್ಮಿಕ ಐತಿಹಾಸಿಕ ಮತ್ತು ಕ್ರಾಂತಿಕಾರಿ ನಗರದಲ್ಲಿ ಐತಿಹಾಸಿಕ ಪಾದಯಾತ್ರೆಯ ಮಹಾನ್ ಮುಕ್ತಾಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಡಾಕ್ಟರ್ ಗುರು ಮಹಾಂತ ಸ್ವಾಮೀಜಿ ಚಿತ್ರಗಿ ಶ್ರೀ ವಿಜಯ ಮಹಾಂತ ಸಂಸ್ಥಾನ ಅವರ ದಿವ್ಯ ವಿಧಾನದಲ್ಲಿ ನನ್ನ ಭಕ್ತಿಯ ಶರಣಗಳನ್ನು ಸಲ್ಲಿಸುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮೀಜಿಯವರ ಸಹೋದರವಾಗಿರ್ತಕ್ಕಂತಹ ಹಾಗೂ ನಂದಿ ಕೋಮು ಅಭಿಯಾನದ ಮಾರ್ಗದರ್ಶಕರಾದ ಪೂಜ್ಯ ಸೋಮನಿ ಪಾಟೀಲ್ ಅಜ್ಜನವರವರಿಗೆ ಶರಣು ಮಾಡ್ತಿದ್ದೇನೆ. ಲಿಂಗಾಯತ ಸಮಾಜದ ಧೂರ್ಣರಾದ ಶ್ರೀ ಜಿ ಪಾಟೀಲ್ ಅವರಿಗೆ, ಕರ್ನಾಟಕ ರಾಜ್ಯ ಕೃಷಿ ತಂತ್ರಜ್ಞರ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ವೆಂಕಟಗೌಡ ಪಾಟೀಲ್ ಅವರಿಗೆ, ಶ್ರೀ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ನಿರ್ದೇಶಕರಾದ ಹಾಗೂ ನನ್ನ ಪೂರ್ವ ಮಾವನವರಾದ ಶ್ರೀ ಮಹೇಶ್ ಅಗ್ನಿ ಅವರಿಗೆ, ಸಾಹಿತಿಗಳಾದ ಡಾಕ್ಟರ್ ನಾಗರಾಜ್ ನಾಯಗೌಡರವರಿಗೆ, ಈ ಮಹಾನ್ ಯಜ್ಞದಲ್ಲಿ ಭಾಗಿಯಾದ ಎಲ್ಲ ರೈತ ತಂದೆ ತಾಯಿಯರಿಗೆ ಬಂಧುಗಳಿಗೆ ಇವರಿಗೆ ನನ್ನ ಭಕ್ತಿಯ ಸಂತೋಷ ಹಾಕಿದ್ದೇನೆ. ಸಹೋದರರೇ, ಒಂದು ಪ್ರಶ್ನೆ ಕೇಳಬಹುದು. ಈ ಭಾರತ ಸಾವಿರಾರು ವರ್ಷಗಳ ಕಾಲ ವಿಶ್ವದ ಶ್ರೀಮಂತ ರಾಷ್ಟ್ರವಾಗಿದ್ದು ಯಾಕೆ ಈ ವಿಶ್ವದ ಒಟ್ಟು GDPಯಲ್ಲಿ 25% ಹೆಚ್ಚು ಭಾರತದಾಗಿತ್ತು? ಯಾಕೆ ನಳಂದ, ಪಕ್ಷಿಶಾಲೆ, ಬಸವಣ್ಣನ ಅನುಭವ ಮಂಟಪ ಇಂತಹ ಜ್ಞಾನಪೀಠಗಳು ಈ ನೆಲದಲ್ಲಿ ಹುಟ್ಟಿದರು?
ಯಾಕೆ ಈ ಜಗತ್ತಿನ ಅತ್ಯುನ್ನತ ಆತ್ಮಜ್ಞಾನ, ಅತ್ಯುನ್ನತ ಕೃಷಿ, ಅತ್ಯುನ್ನತ ವೈದ್ಯಕೀಯ, ಅತ್ಯುನ್ನತ ಸಾಮಾಜಿಕ ವ್ಯವಸ್ಥೆ ಈ ಭೂಮಿಯಲ್ಲಿ ಎರಡೇ. ಇದರ ಹಿಂದೆ ಇದ್ದ ಶಕ್ತಿ ರಾಜಕೀಯವೇ, ಸೈನ್ಯವೇ, ಹಣವೇ, ಅಥವಾ ಒಂದು ಶಾಂತವಾದ ಶಕ್ತಿ, ಒಂದು ಮೌನ ಶಕ್ತಿ, ಒಂದು ಜೀವಶಕ್ತಿ? ಅದು ನದಿಶಕ್ತಿ ಅಲ್ಲವೇ? ಒಮ್ಮೆ ಯೋಚಿಸಿ, ಭಾರತದ ಗ್ರಾಮಗಳ ಹೃದಯದಲ್ಲಿ ಏನು? ಟ್ರ್ಯಾಕ್ಟರ್, ಡೀಸೆಲ್, ರಾಸಾಯನಿಕಗಳ, ಇಲ್ಲ ಒಂದು ಜೋಳೆತ್ತು, ಒಂದು ಗೋಮಾತೆ, ಒಂದು ಜೀವಂತ ಕೃಷಿ ವ್ಯವಸ್ಥೆ, ಒಂದು ಸ್ವಾವಲಂಬಿ ಜೀವನ ಪದ್ಧತಿ. ಇಂದು ವಿಶ್ವ ಏಕೆ ನಡುಗುತ್ತಿದೆ? ಹವಾಮಾನ ಬದಲಾವಣೆ ಯಾಕೆ? ಮಣ್ಣಿನ ಸಾವು ಯಾಕೆ? ರೈತರ ಆತ್ಮಹತ್ಯೆ ಯಾಕೆ? ನೀರಿನ ಬಿಕ್ಕಟ್ಟು ಯಾಕೆ? ಆಹಾರದಲ್ಲಿ ವಿಷ ಯಾಕೆ? UN ವರದಿಗಳು ಹೇಳುತ್ತಿವೆ, ಕಳೆದ 70 ವರ್ಷಗಳಲ್ಲಿ ವಿಶ್ವದ 50% ಹೆಚ್ಚು ಮೇಲ್ಮಣ್ಣು ಹಾಳಾಗಿದೆ. FAO ವರದಿ ಹೇಳುತ್ತದೆ, ಈ ವೇಗದಲ್ಲಿ ಮಣ್ಣಿನ ನಾಶ ಮುಂದುವರಿದರೆ ಇನ್ನು ಕೆಲ ದಶಕಗಳಲ್ಲಿ ಕೃಷಿ ವ್ಯವಸ್ಥೆಯ ಕುಸಿಯಬಹುದು. ಹಾಗಾದರೆ ಪ್ರಶ್ನೆ, ಮಣ್ಣನ್ನು ಉಳಿಸದೆ ಮನುಕುಲ ಉಳಿಯಬಹುದೇ? ರೈತರನ್ನು ಉಳಿಸದೆ ಸಂವಿಧಾನ ಉಳಿಯಬಹುದೇ? ಎತ್ತಿನ ರೈತರು ಉಳಿಯದಿದ್ದರೆ ಭಾರತದ ಆತ್ಮ ಉಳಿಯಬಹುದೇ? ಇಂದು ಜಗತ್ತು ರಿನ್ಯೂವಬಲ್ ಎನರ್ಜಿ ಬಗ್ಗೆ ಮಾತನಾಡುತ್ತದೆ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಭಾರತ ಯಾವ ಶಕ್ತಿಯನ್ನು ಬಳಸುತ್ತಿತ್ತು? ನಂದಿ ಶಕ್ತಿ. ಅದು ಕೇವಲ ಕೃಷಿ ಸಾಧನವಾಗಿತ್ತೆ? ಇಲ್ಲ, ಅದು ಡಿಸೆಂಟ್ರಲೈಸ್ಡ್ ಎನರ್ಜಿ ಸಿಸ್ಟಮ್. ಹಾಗಾದರೆ ವಿಕೇಂದ್ರೀಕೃತ ಒಂದು ಶಕ್ತಿಯ ವ್ಯವಸ್ಥೆಯಾಗಿತ್ತು. ಪ್ರತಿ ಗ್ರಾಮವು ಸ್ವಾವಲಂಬಿಯಾಗಿತ್ತು. ಇಂಧನಕ್ಕಾಗಿ ಯುದ್ಧವಿರಲಿಲ್ಲ, ಡೀಸೆಲ್ ಬೆಲೆ ಏರಿಕೆಯ ಭಯವಿರಲಿಲ್ಲ, ಕಾರ್ಬನ್ ಉತ್ಸರ್ಗವಿರಲಿಲ್ಲ, ಮಣ್ಣಿನ ಹಾನಿ ಇರಲಿಲ್ಲ. ಒಂದು ಎತ್ತು, ಒಂದು ಕುಟುಂಬ, ಒಂದು ಹೊಲ, ಒಂದು ಗ್ರಾಮ, ಒಂದು ಪರಿಸರ ವ್ಯವಸ್ಥೆ. ಇದು ಸಸ್ಟೈನಬಲ್ ಸಿವಿಲೈಸೇಷನ್ ಅಲ್ಲವೇ? ಇಂದು ನಾವು ಅಭಿವೃದ್ಧಿ ಅಂದರೆ ಏನು ಅಂದುಕೊಂಡಿದ್ದೇವೆ? ಹೆಚ್ಚು ಯಂತ್ರಗಳ, ಹೆಚ್ಚು ರಾಸಾಯನಿಕಗಳು, ಹೆಚ್ಚು ಉತ್ಪಾದನೆ. ಆದರೆ ಮಣ್ಣಿನಲ್ಲಿ ಜೀವಾಣುಗಳೇ ಇಲ್ಲದಿದ್ದರೆ, ನೀರೇ ಇಲ್ಲದಿದ್ದರೆ, ಬೀಜವೇ ವಿಷವಾಗಿದ್ದರೆ ಆ ಆಹಾರ ಮಾನವನು ಉಳಿಸಬಹುದೇ? ಈ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಒಂದು ಕನಸು ಕಂಡಿದ್ದಾನೆ. 300 ಕಿಲೋಮೀಟರ್ಗಿಂತ ಹೆಚ್ಚು ಈ ಉರಿಯುವ ಬಿಸಿಲಿನಲ್ಲಿ ಗ್ರಾಮದಿಂದ ಗ್ರಾಮಕ್ಕೆ ಕಾಲಿನಿಂದ ನಡೆದು ಜನರ ಹೃದಯಗಳನ್ನು ತಟ್ಟುತ್ತಾ ನಂದಿಯ ಕೂಗನ್ನು ಎಬ್ಬಿಸುತ್ತಾ ಈ ಪಾದಯಾತ್ರೆಯನ್ನು ಕೈಗೊಂಡಿರುವ ನಮ್ಮ ಪ್ರೀತಿಯ ಬಸವರಾಜ ಬಿರಾದರ ಅಣ್ಣನವರಿಗೆ ನನ್ನ ಕೃತಜ್ಞತೆ. ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಲು ಕಡಿಮೆ ಅಲ್ಲವೇ? ಇದು ಕೇವಲ ಪಾದಯಾತ್ರೆ ಅಥವಾ ಒಂದು ಜಾಗೃತಿ ಯಜ್ಞವೇ, ಒಂದು ತಪಸ್ಸೆ, ಒಂದು ಅಗ್ನಿ ದೀಕ್ಷೆವೇ? 300 ಕಿಲೋಮೀಟರ್ ನಡೆಯುವುದು ಸುಲಭವೇ? ಅದು ಕೂಡ ಈ ಬಿಸಿಲಿನಲ್ಲಿ. ದೇಹ ಸುಡುವಾಗ, ಕಾಲುಗಳು ನೋವಾಗುವಾಗ, ಜನರು ಅರ್ಥ ಮಾಡಿಕೊಳ್ಳದೇ ಇರುವ ಸಂದರ್ಭದಲ್ಲೂ ಒಬ್ಬ ಮನುಷ್ಯ ನಡೆದು ಬರುತ್ತಿದ್ದಾನೆ ಅಂದರೆ ಅವನನ್ನು ನಡೆಸುತ್ತಿರುವುದು ಕಾಲುಗಳ ಅಥವಾ ಸಂಕಲ್ಪವ? ಇಂದು ನಾವು ಅಣ್ಣನನ್ನು ಅಭಿನಂದಿಸುತ್ತಿದ್ದೇವೆ. ಆದರೆ ಇತಿಹಾಸ ಏನು ಮಾಡಲಿದೆ ಗೊತ್ತೇ? ಇಂಥ ಜನರನ್ನು ಇತಿಹಾಸ ಕ್ರಾಂತಿ ಬೀಜ ಬಿತ್ತಿದಿರುವವನು ಎಂದು ನೆನಪಿಸುತ್ತದೆ. ಪೂಜ್ಯ ಸ್ವಾಮೀಜಿಯವರ ಸಾಹಿತ್ಯದಲ್ಲಿ ಈ ಪವಿತ್ರ ಕೂಡಲ ಸಂಗಮದಲ್ಲಿ ಬಸವಣ್ಣನ ನೆಲದಲ್ಲಿ ನಾವು ಇಂದು ಒಂದು ನಿರ್ಧಾರ ಮಾಡಬೇಕಾಗಿದ್ದರೆ, ನಂದಿಯನ್ನು ಉಳಿಸಬೇಕೇ ಬೇಡವೇ? ಮಣ್ಣನ್ನು ಉಳಿಸಬೇಕೇ ಬೇಡವೇ? ರೈತರನ್ನು ಉಳಿಸಬೇಕೇ ಬೇಡವೇ? ಭಾರತದ ಆತ್ಮವನ್ನು ಉಳಿಸಬೇಕೇ ಬೇಡವೇ? ಇಂದು ಜಗತ್ತಿಗೆ ಬೇಕಾಗಿರುವ ಹೊಸ ತಂತ್ರಜ್ಞಾನ ಮಾತ್ರವಲ್ಲ, ಹೊಸ ಚೇತನ, ಹೊಸ ಸಂವೇದನೆ, ಭೂಮಿಯನ್ನು ತಾಯಿಯಾಗಿ ನೋಡುವ ದೃಷ್ಟಿ. ಅದೇ ಭಾರತೀಯತೆ, ಅದೇ ಬಸವ ತತ್ವ, ಅದೇ ನಂದಿ ಶಕ್ತಿ. ಕೊನೆಯಲ್ಲಿ ಈ ಮಹಾಯಾತ್ರೆಯ ರೂವಾರಿಗಳು ನಮ್ಮೆಲ್ಲರ ಪ್ರೀತಿಯ ಅಸಾಧ್ಯವನ್ನು ಸಾಧ್ಯವಾಗಿಸಿದ ನಂದಿ ಧ್ವನಿಯನ್ನು ಕರ್ನಾಟಕದ ಮೂಲೆ ಮೂಲೆಗೆ ತಲುಪಿಸಿದ ಬಸವರಾಜ್ ಬಿರಾದರ ಅಣ್ಣನವರಲ್ಲಿ ವೇದಿಕೆ ಮೇಲೆ ಬಂದು ನಮ್ಮ ಆಶೆಗಳನ್ನು, ತಮ್ಮ ಅನುಭವಗಳನ್ನು, ತಮ್ಮ ಹೃದಯದ ಧ್ವನಿಯನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ವಿನಂತಿಸುತ್ತೇನೆ. ಧನ್ಯವಾದಗಳನ್ನು.